ಬಾಗಲಕೋಟೆಯಲ್ಲಿ ಶ್ರೀ ಸದಾಶಿವ ಮುತ್ಯಾರ ಚಂದ್ರಮ್ಮ ತಾಯಿಯವರ ಜಾತ್ರಾ ನಿಮಿತ್ತ ಮಠಾಧೀಶರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಜಮಖಂಡಿಯಲ್ಲಿ ಮಾರ್ಚ್ 4ರ ಸೋಮವಾರ ಶ್ರೀಮಠದ ರಥೋತ್ಸವದ ಗಾಲಿ ಪೂಜೆ ನೆರವೇರುವುದು. ಹಾಗೆ 7ನೇ ತಾರೀಖಿನಂದು ಮುಂಜಾನೆ 8 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನು ಬನಶಂಕರಿ ತೋಟದ ಶ್ರೀ ವಿಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳಗಳೊಟ್ಟಿಗೆ ಶ್ರೀಮಠಕ್ಕೆ ತಲುಪಿಸುವುದು. ಹಾಗೆಯೇ 8ನೇ ತಾರೀಕಿನಂದು ಶ್ರೀಮಠದಲ್ಲಿ ವಿಶೇಷ ಮಹಾಪೂಜೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಜರುಗುವುದು. 9ರಂದು ಶನಿವಾರ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ ರಾತ್ರಿ ಶಿವಭಜನೆ. 1ರಂದು ಮುಂಜಾನೆ 5 ಗಂಟೆಗೆ ಶಿವಮಠದಲ್ಲಿ ಮಹಾರುದ್ರಾಭಿಷೇಕ ಇದ್ದು ನಂತರ ಶಿವದೀಕ್ಷೆ ಲಿಂಗದೀಕ್ಷೆಯನ್ನ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಕೊಡಲಾಗುವುದು. ರಾತ್ರಿ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಕೂಡ ಜರುಗುತ್ತೆ. ನಂತರ ಪರಮ ಪೂಜ್ಯ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಕೂಡ ಜರುಗುವುದು. 11ರಂದು ಮಹಾಪ್ರಸಾದ ಪಂಥಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರುವುದು. ನಂತರ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು. ಅದೇ ದಿನ ರಾತ್ರಿ 7 ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿದೆ. ದಿನಾಂಕ 7ರಿಂದ 11ರವರೆಗೆ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ಮತ್ತು ತೆರೆಬಂಡಿ ಕಾರ್ಯಕ್ರಮ ಕೂಡ ಜರುಗಲಿವೆ. ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಸದಾಶಿವ ಮತ್ಯಾರ ಹಾಗೂ ಚಂದ್ರಮ್ಮ ತಾಯಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮಠಾಧೀಶರು ತಿಳಿಸಿದರು. ವರದಿ ಸಾಜಿದ್ ಮುಲ್ಲಾ, ಎಬಿ ನ್ಯೂಸ್, ಬಾಗಲಕೋಟೆ. ಮಠದ ಮಹಾಶಿವರಾತ್ರಿ ಉಪವಾಸನೆ ರಾತ್ರಿ ಶಿವಭಜನೆ ಇರುತ್ತದೆ. ದಿನಾಂಕ 10/3/2024ರಂದು ಮುಂಜಾನೆ 5 ಗಂಟೆಗೆ ಮಹಾರುದ್ರಾಭಿಷೇಕ ಇರುತ್ತದೆ. ದೇವರಿಗೆ ಎಲ್ಲ ರುದ್ರಾಭಿಷೇಕ ಒಳ್ಳೆ ರೀತಿ ಆಗ್ತದೆ. ಅದಕ್ಕೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿರಿ. ಆ ರುದ್ರಾಭಿಷೇಕ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಾದನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಭೂಮಿ ಮೇಲೆ ಹುಟ್ಟೈತಂದ್ರೆ ಒಂದೇನ್ರಿ ಸಾಧನೆಯನ್ನ ಮಾಡ್ಬೇಕಂತ. ಬರುವಾಗ ಖಾಲಿ ಐತಿ, ಹೋಗುವಾಗ ಖಾಲಿ ಐತಿ. ಅದಕ್ಕೊಮ್ಮೆ ಮನುಷ್ಯ ಜೀವನ ಹುಟ್ಟಿದ ಮೇಲೆ ಯಾವ್ದಾರ ಒಂದು ದೀಕ್ಷೆವನ್ನ ತೊಗೊಂಡ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ದೀಕ್ಷಾ ಕಾರ್ಯಕ್ರಮವನ್ನು ಕೊಡ್ತಾರೆ. ಯಾರ ಇಚ್ಛೆ ಐತ್ಲಿ ಅವರು ಬಂದು ಪೂಜ್ಯರಿಂದ ದೀಕ್ಷಾವನ್ನ ತಗೋರಿ. ದೀಕ್ಷೆ ತಗೊಳ್ಳೋರು ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಭೇಟಿ ಆಗಬೇಕು. ಅದೇ ದಿವಸ 10/3/2024ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುತ್ತದೆ. ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಕಾರ್ಯಕ್ರಮಕ್ಕೆ ಬರ್ತಾರೆ. ಆ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿ. ಆ ರಥೋತ್ಸವ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ಮಾನ್ಯರು ಬರ್ತಾರೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಾದನವರಿಗೆ ಮತ್ತು ಮಾತೋ ಶ್ರೀ ಲಕ್ಷ್ಮೀ ತಾಯಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ. ಆ ತುಲಾಭಾರ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುವುದರಿಂದ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತರು ಬಂದು ಆಗಮಿಸಿರಿ. ದಿನಾಂಕ 11/3/2024 ಸೋಮವಾರ ದಿವಸ ಪಂಥಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರ್ತದ. ಏನು ವರ್ಷದಲ್ಲಿ ಏನು ಆಗ್ತದ ಆ ನುಡಿ 11/3/2024ರಂದು ನುಡಿ ಸಾರ್ತದ. ಹೋದ ವರ್ಷ ಏನು ನುಡಿ ನಾವು ಸಾರಿದ್ದೀವಿ ಆ ನುಡಿ ಎಲ್ಲ ಕರೆಕ್ಟ್ ಆಗಿದೆ. ಇನ್ನು ಮುಂದೆ 11/3/2024ರಂದು ನುಡಿ ಸಾರ್ತದ. ಅದು ನುಡಿ ಏನಂಬ ಆಗ್ತದ ಎಂಬುದು ನಾವು ಅವತ್ತು ನೋಡೋಣ. ಈ ದಿನಾಂಕ 7/3/2024ರಿಂದ 11/3/2024ರವರೆಗೆ ದನಗಳ ಜಾತ್ರೆ ಅಂದ್ರೆ ಜಾನುವಾರುಗಳ ಜಾತ್ರೆ ಇರದ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಮತ್ತು ಇನ್ನು ತೇರ್ಬಂಡಿ ಸ್ಪರ್ಧೆ ಸರ ಇರುತ್ತದೆ. 7ರಿಂದ 11ನೇ ತಾರೀಕು ಏನು ಕಾರ್ಯಕ್ರಮ ದನಗಳ ಜಾತ್ರೆ ಏನು ಆಗ್ತದಲ್ಲ ಅದನ್ನ ಏನು ದನಗಳ ಪಾಸವನ್ನು ಕೊಡ್ತೀವಿ ನಾವು. ಯಾವ ಒಳ್ಳೆಯ ದನಗಳ ಆಯ್ಕೆಯನ್ನ ಮಾಡ್ತಾರೆ ಡಾಕ್ಟರ್ ಬಂದ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡಲಾಗುತ್ತದೆ. ಆ ಪಾಸವನ್ನು 11ನೇ ತಾರೀಕು ಏನು ಪಂಥಿ ಮುಗಿದ ಸಾಯಂಕಾಲ ಪಾಸ್ ಅವರ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡ್ತೀವಿ. ಆ ಪಾಸ್ ಮುಗಿದ ನಂತರ ಲಕ್ಷ ದೀಪೋತ್ಸವ ಬರ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಬಂದು ಜಮಖಂಡಿ ಹಾಗೂ ಸುತ್ತಮುತ್ತ ಗ್ರಾಮ ಸದ್ಭಕ್ತರು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಗಲಿ. ಆ ಸದಾಶಿವಮುತ್ಯ ಚಂದ್ರಮ್ಮ ತಾಯಿ ಚಿಕ್ಕಮ್ಮುತ್ಯ ಶಿವರುದ್ರಮುತ್ಯರು ಎಲ್ಲರೂ ಈ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಕೊಡ್ಲಿ. ಎಲ್ಲರನ್ನು ಆಯುಷ್ಯ ಆರೋಗ್ಯ ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಹೇಳುತ್ತಾ 3 ಲೋಕ ಪುಂಡಿ ಪತಾಕಿ ದೋಸ್ ಕರೋ ದಿನ್ ಜಯ ಮಂಗಲಂ ಜಯ ಪಾರ್ವತಿ ಶಿವರ ಮಾದೇ.